ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ HSTR ಪೇಪರ್ 1 ಸಾಮಾನ್ಯ ಪತ್ರಿಕೆ 100 ಮಾರ್ಕ್ಸಿಗೆ ಇರ್ತೈತಲ್ಲ, ಅದರಲ್ಲಿ 25 ಮಾರ್ಕ್ಸಿಗೆ ಮೆಂಟಲ್ ಎಬಿಲಿಟಿ ಇರ್ತೈತೆ. ಆ ಒಂದು ಮೆಂಟಲ್ ಎಬಿಲಿಟಿ ಸಿಲೆಬಸನ್ನು ಇವತ್ತಿನ ತರಗತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾರೆಲ್ಲ HSTR ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರಿಗೆ ಈ ಒಂದು ತರಗತಿಗಳು ಹೆಲ್ಪ್ ಆಗುತ್ತೆ. ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಪೇಪರ್ 1 ಕಾಮನ್ ಇರೋದರಿಂದ ಅವರಿಗೂ ಕೂಡ ಏನಾಗಿರುತ್ತೆ, ಈ ಒಂದು ವಿಷಯ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ಪೇಪರ್ 1 ಕಾಮನ್ ಆಗಿರುತ್ತೆ. ಸೆಕೆಂಡ್ ಪೇಪರ್ ಎಲ್ಲರಿಗೆ ಅವ್ರದ್ದು ಮೆಥಡ್ ಪೇಪರ್ ಇರ್ತೈತೆ. ಅದಕ್ಕೋಸ್ಕರ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಗಳನ್ನು ವಾಚ್ ಮಾಡಿ. ನಾನು ಇವತ್ತು ಸಿಲೆಬಸ್ ಹೇಳಿ ಒಂದೊಂದು ಟಾಪಿಕ್ ವೈಸು ಕ್ಲಾಸ್ ಕೂಡ ಮಾಡ್ತಾ ಹೋಗ್ತೀನಿ. ಹಾಗೆ GK, ಕಂಪ್ಯೂಟರು, ಸೈಕಾಲಜಿ ಅಂತ ಅದರಲ್ಲಿ ಹೇಳಿದ್ದೀನಿ. ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಸಿಲೆಬಸ್ ಇರುವುದರಿಂದ ಅಲ್ಲೇ ಸೈಕಾಲಜಿ ಕವರ್ ಆಗಿದೆ. ನೋಡೋಣ, ಇದು ಎಲ್ಲ ಮುಗಿದ ಮೇಲೆ ಇನ್ನೂ ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಹೇಳೋಣ. ಅದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರ 6th 8th ಟೆಕ್ಸ್ಟ್ ಬುಕ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ 9th ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸೈಕಾಲಜಿ ಮುಗಿದಿದೆ, ಅನಾಟಮಿ ಮುಗಿದಿದೆ. ಅಲ್ಲಿ ಗ್ರೂಪ್ ಗೇಮ್ಸ್ಗಳು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲನೇದೇ ಸಿಲೆಬಸ್ ಬಂದುಬಿಟ್ಟು ಸಂಖ್ಯಾ ಸರಣಿ. ಈ ಒಂದು ಟಾಪಿಕ್ ಮೇಲೆ ಫಸ್ಟ್ ಸಂಖ್ಯಾ ಸರಣಿ ಬಗ್ಗೆ ತಿಳ್ಕೊಬೇಕು. ಆಮೇಲೆ ಅಕ್ಷರ ಸರಣಿ, ಅಕ್ಷರಗಳು 1 ಆಯ್ತಲಿಕ್ಕೆ 1. ಸಂಖ್ಯಾ ಸರಣಿ ಅಂದರೆ ಸಂಖ್ಯೆಗಳಿಗೆ 2 ಗಣ 4 4 ಗಣ 6 ರೀತಿ, ಅಥವಾ 1 ಗಣ 2 3 ಹಿಂಗೆ ಯಾವುದು ಅದು ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ಯಾವ ರೀತಿ ನೋಡಿಕೊಂಡು ನಾವೇನು ಮಾಡಬೇಕು, ಸಂಖ್ಯಾ ಸರಣಿಯನ್ನು ಬಿಡಿಸ್ಬೇಕು. ಅಕ್ಷರ ಸರಣಿ, ಅಕ್ಷರ ಯಾವ್ದು ಗಣ ಯಾವ್ದು ಬರಬೇಕು, ಅಥವಾ ಎಲ್ಲಿ ಎಷ್ಟು ಗ್ಯಾಪ್ ಮಾಡಿದ್ದಾರೆ, ಎಷ್ಟು ಸ್ಕಿಪ್ ಮಾಡಿದ್ದಾರೆ, ಈ ರೀತಿ ಸಂಖ್ಯಾ ಸರಣಿಗಳು, ಅದು ಅಕ್ಷರ ಸರಣಿಗಳು ಕೂಡ ಬರ್ತವೆ, ಅದು ಕೂಡ ತಿಳ್ಕೊಬೇಕು. ಅದೇ ರೀತಿ ಕಾಣೆಯಾಗಿರುವ ಸಂಖ್ಯೆಗಳು, ಮಿಸ್ಸಿಂಗ್ ನಂಬರ್ ಅಂತ ಕರಿತೀವಿ. ಮಿಸ್ಸಿಂಗ್ ನಂಬರನ್ನು ನಾವೇನು ನೋಡಬೇಕಿಲ್ಲಿ ಕಂಡುಹಿಡಿಬೇಕು. ಹಸ್ತಲಾಘವ ಅಂತ ಬರ್ತವೆ, ಹಸ್ತಲಾಘವ ಬಗ್ಗೆ ಕೂಡ ನಾವು ತಿಳ್ಕೊಬೇಕು. ಒಂದೊಂದು ಟಾಪಿಕ್ ಆಗಿ ನಾನು ಹೇಳ್ತೀನಿ, ತರಗತಿಯನ್ನು ಮಾಡ್ತಾ ಹೋಗ್ತೀನಿ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇದ್ರ ಬಗ್ಗೆಯೂ ಕೂಡ ತಿಳ್ಕೊಬೇಕು. ರಕ್ತ ಸಂಬಂಧಗಳು, ಹಾಗೆ ಆಕೃತಿಗಳ ಮೇಲಿನ ಲೆಕ್ಕಗಳು, ಆಸನ ವಿನ್ಯಾಸ ಮತ್ತು ಸಂಖ್ಯಾ ಶ್ರೇಣೀಕರಣ ಇದ್ರ ಬಗ್ಗೆಯೂ ಕೂಡ ಸಿಲೆಬಸ್ಗಿದೆ. ಆಮೇಲೆ ದಿಕ್ಕುಗಳು, ವಿಶ್ಲೇಷಣಾತ್ಮಕ ತಾರ್ಕಿಕತೆ, ಹಾಗೆ ವಯಸ್ಸಿನ ಮೇಲಿನ ಸಮಸ್ಯೆಗಳು, ಕಾಗದ ಕತ್ತರಿಸುವುದು, ಫೋಲ್ಡಿಂಗ್ ಇದು ಪೇಪರ್ ಫೋಲ್ಡಿಂಗ್ ಅಂತ ಬರುತ್ತೆ, ಅದ್ರ ಬಗ್ಗೆ ತಿಳ್ಕೊಬೇಕು. ಹಾಗೆ ಕ್ಯಾಲೆಂಡರ್ ಮೇಲಿನ ಸಮಸ್ಯೆಗಳು, ಭಿನ್ನ ರಾಶಿಗಳು, ಲಸ ಮಸಗಳು, ದಾಳಗಳು, ಸರಣೀಕರಣ, ಹೇಳಿಕೆ ಮತ್ತು ತೀರ್ಮಾನ, ಇಷ್ಟು ನಮ್ಮ ಸಿಲೆಬಸ್ಗೆ ಇರುವಂಥ ಟಾಪಿಕ್ಗಳು. ಈ ಟಾಪಿಕ್ ಮೇಲೆ ನೋಡ್ತೀವಿ, ಒಂದೊಂದಾಗಿ ನಾನು ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ. ಇವತ್ತು ಸಂಖ್ಯಾ ಸರಣಿ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಫಸ್ಟ್ ನೀವು ಟೇಬಲ್ಸ್ ಕಲ್ಕೊಳ್ರಿ. ಟೇಬಲ್ಸ್ ಒಂದು 30 ತನಕ ಬರಬೇಕು. 30 ತನಕ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು 15-20 ತನಕ ನಮಗೆ ಬರಬೇಕು. ಯಾಕೆಂದರೆ ಸಂಖ್ಯಾ ಸರಣಿಯಲ್ಲಿ ಮಗ್ಗಿಗಳು ಕಲಿಯೋದು ನಮಗೆ ಇಂಪಾರ್ಟೆಂಟ್ ಆಗಿರ್ತೈತೆ. ಅದಕ್ಕೆ ನೀವು ನನ್ನ ಮಗ್ಗಿ ಇದು ಕೊಟ್ಟಿದ್ದೀನಿ. ನೀವು ಒಂದು ಮಗ್ಗಿ ಪುಸ್ತಕ ತಗೊಂಡು ಏನು ಮಾಡಿ ಅಂದರೆ ಮಗ್ಗಿಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರೈಮ್ ನಂಬರ್ಸ್ ಅಂತ ಕರಿತೀನಿ ರೀ, ಅವಿಭಾಜ್ಯ ಸಂಖ್ಯೆಗಳು. ಇವು ಅವಿಭಾಜ್ಯ ಸಂಖ್ಯೆಗಳು 1ರಿಂದ 10 ಗಂಟೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಬರ್ತವೆ, 10ರಿಂದ 20ರಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ, ಈ ರೀತಿ ಕರೀತಾರೆ. ಅವಿಭಾಜ್ಯ ಸಂಖ್ಯೆ ಅಂದರೆ ಆ ಸಂಖ್ಯೆ ಮತ್ತು ಒಂದು ಮತ್ತು ಆ ಸಂಖ್ಯೆಯಿಂದಲೇ ಭಾಗ ಹೋಗುವ ಸಂಖ್ಯೆಗಳಿಗೆ ಏನಂತೀವಿ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಏನು ಸಮಸಂಖ್ಯೆ, ಬೆಸ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಪೂರ್ಣ ಸಂಖ್ಯೆ ಇವೆಲ್ಲದ್ರ ಬಗ್ಗೆ ನಮಗೆ ತಿಳಿದಿದ್ರೆ ಮಾತ್ರ ನಮ್ಮ ಸಂಖ್ಯೆ ಸರಣಿ ಏನಾಗುತ್ತೆ, ಈಸಿಯಾಗಿ ಹೋಗುತ್ತೆ. ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಇವೆಲ್ಲ. ಈಗ 1ರಿಂದ 10ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ ಅಂತ ಹೇಳೋಡ್ರಿ. 2 3 5 7 ಎಷ್ಟು ಬರ್ತವೆ, ಇವು ಅವಿಭಾಜ್ಯ ಸಂಖ್ಯೆಗಳು. 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಯ್ತವೆ ಇವು. ಒಂದ್ಸರಿ ಅವಿಭಾಜ್ಯ ಸಂಖ್ಯೆ ಅಂದರೆ ಏನಂತ ಹೇಳ್ತೀನಿ ನೋಡಿರಿ. ಅವಿಭಾಜ್ಯ ಸಂಖ್ಯೆ ಏನು ಬರುತ್ತೆ, 1 ಮತ್ತು ಅದೇ ಸಂಖ್ಯೆಯಿಂದ 2ರಿಂದ 3ರಿಂದ 3ರಿಂದ 4ರಿಂದ 4ರಿಂದ 5ರಿಂದ 5ರಿಂದ ಈ ರೀತಿ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆದರೆ ಅದಕ್ಕೆ ಏನಂತೀವಿ ನಾವು ಅವಿಭಾಜ್ಯ ಸಂಖ್ಯೆ ಅಂತೇಳಿ ಕರಿತೀವಿ. ಅಥವಾ 1 ಮತ್ತು ಅದೇ ಸಂಖ್ಯೆಗಿಂತ ಹೆಚ್ಚಿಗೆ ಆಗ್ತಿರೋದು ಅವಿಭಾಜ್ಯ ಸಂಖ್ಯೆ ಅಲ್ಲ, 1ರಿಂದ ಆಗಬೇಕು ಮತ್ತು ಅದ್ರ ಸಂಖ್ಯೆಯಿಂದನೇ ಆಗಬೇಕು, ಅದಕ್ಕೆ ಏನಂತೀವಿ ಅವಿಭಾಜ್ಯ ಸಂಖ್ಯೆ ಅಂತೇಳಿ ಕರಿತೀವಿ. ಈ ಉದಾಹರಣೆ ಹೇಳ್ಬೇಕಾದ್ರೆ 1 ನೋಡಿರಿ, 2 ತಗೊಳ್ರಿ. 2 ಏನಾಗುತ್ತೆ, 1ರಿಂದ ಭಾಗ ಆಗುತ್ತೆ, 2ರಿಂದ ಭಾಗ ಆಗ್ತದೆ, ಮತ್ತು ಬೇರೆದ್ರಿಂದ ಎದರಿಂದನೂ ಆಗೋದಿಲ್ಲ, ಅದಕ್ಕೆ ಏನಂತೀವಿ ಅವಿಭಾಜ್ಯ ಸಂಖ್ಯೆ ಅಂತೇಳಿ ಕರಿತೀವಿ. ಈಗ 8 ತಗೊಳ್ಳಿ ನೋಡಿರಿ. 8 ಇದರಿಂದ ಭಾಗ ಆಗ್ತದೆ ನೋಡಿರಿ. 8 1 8 8
ಎರಡರದ್ದು ಬರ್ತದೆ ನೋಡಿರಿ. 2 4 8 ಇದಕ್ಕೆ ಬರ್ತೈತೆ. 4 2 8 4 2 8 ಮತ್ತು 8 1 8. ಈ ರೀತಿ ಇದು ಏನಾಗಲ್ಲ, ಹಾಗಾದರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಹೇಳ್ತೀವಿ. ಅದೇ ಸಂಖ್ಯೆಯಿಂದ ಆಗಬೇಕು ಮತ್ತು 1ರಿಂದ ಆಗಬೇಕು, ಹಂಗಾದರೆ ಮಾತ್ರ ಅವಿಭಾಜ್ಯ ಸಂಖ್ಯೆ ಅಂಥೇಳಿ ಕರಿತೀವಿ. ಇದು ಡೆಫಿನೇಷನ್ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಇವಾಗ ನೋಡಿರಿ, 1ರಿಂದ 10ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಬರೀರಿ ಅಂತ ಹೇಳಿದ್ದಾರೆ. ಇಲ್ಲೇನು 2 3 5 7 ಇವೇನು 4 1ರಿಂದ 10ರಲ್ಲಿ ಬರುವಂಥ ಅವಿಭಾಜ್ಯ ಸಂಖ್ಯೆಗಳು. ಈಗ 10ರಿಂದ 20ರಲ್ಲಿ ಎಷ್ಟು ಬರುತ್ತೆ? 10ರಿಂದ 20ರಲ್ಲಿ 11 ಬರುತ್ತೆ, 13 ಬರುತ್ತೆ, 17 ಬರುತ್ತೆ, 19 ಬರುತ್ತೆ. ಇಲ್ಲಿ ಎಷ್ಟದು? ಇಲ್ಲೂ ಕೂಡ 4 ಅದು ಇಲ್ಲೂ. ಹಾಗೆ 20ರಿಂದ 30ರವರೆಗೆ 23 29 ಎರಡೇ ಬರ್ತೈತೆ. ಯಾಕೆಂದರೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕಂತ ಹೇಳಿದ್ದೀನಿ, ಅದಕ್ಕೋಸ್ಕರ ಇಲ್ಲೇನು ಬರುತ್ತೆ? ಎರಡೇ ಬರ್ತವೆ. 30ರಿಂದ 40ರಲ್ಲಿ 31 ಮತ್ತು 37 ಇಲ್ಲಿ 2 ಬರ್ತವೆ. ಹಾಗೆ 40ರಿಂದ 50 41 43 47 ಇಲ್ಲಿ 3 ಬರ್ತವೆ. 50ರಿಂದ 60ಕ್ಕೆ 53 59 ಇಲ್ಲಿ ಕೂಡ 2 ಬರ್ತವೆ. ಹಾಗೆ 60ರಿಂದ 70ಕ್ಕೆ ಇಲ್ಲಿ 61 67 ಇಲ್ಲಿ ಕೂಡ 2 ಬರ್ತವೆ. 70ರಿಂದ 80 71 73 79 ಇಲ್ಲಿ ಕೂಡ 3 ಬರ್ತವೆ. ಹಾಗೆ 80ರಿಂದ 90 83 89 ಇಲ್ಲಿ ಕೂಡ 2 ಬರ್ತವೆ. ಈಗ 100ರಿಂದ 90ರಿಂದ 100 ಇಲ್ಲಿ 97 ಒಂದೇ ಬರ್ತೈತೆ, ಅದಕ್ಕೋಸ್ಕರ ಇಲ್ಲಿ 1. ಈ ಕಡೆ ನೋಡಿರಿ 100ರ ಮೇಲಿರೋದು 130ರಿಂದ 140ರವರೆಗೆ ಇಲ್ಲಿ ಎಷ್ಟು ಬರ್ತೈತೆ ನೋಡಿರಿ, ಇಲ್ಲಿ 3 ಬರ್ತೈತೆ. 1 2 3 131 137 139 ಇಲ್ಲಿ ಕೂಡ 3 ಬರ್ತವೆ. 140ರಿಂದ 150 ಗಂಟ 149 ಒಂದೇ ಬರ್ತೈತೆ ಇಲ್ಲಿ. ಇವಾಗ ನೋಡಿರಿ 150ರಿಂದ 160 151 157 ಇಲ್ಲಿ 2 ಬರ್ತವೆ. 160ರಿಂದ 170 163 167 ಇಲ್ಲಿ ಕೂಡ 2 ಬರ್ತವೆ. 170ರಿಂದ 180 173 179 ಇಲ್ಲಿ ಕೂಡ 2. 180ರಿಂದ 90 181 ಇಲ್ಲಿ ಕೂಡ 1 ಬರ್ತೈತೆ. ಈಗ 190ರಿಂದ 200 ಇಲ್ಲಿ 191 193 197 199 ನೀವು ಒಂದ್ಸರಿ ಬರೆದು ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತೆ ಭಾಗ ಆಗ್ತವೆ ಏನಾಗಲ್ವ, ಎಲ್ಲೆಲ್ಲಿಗೆ ಆಗುತ್ತೆ ಅಂಥೇಳಿ. ಇಲ್ಲಿ ಎಷ್ಟು ಬರ್ತವೆ? 4 ಬರ್ತವೆ. 200ರಿಂದ 210ರಿಗೆ ನೋ ಪ್ರೈಮ್ ನಂಬರ್, ಇಲ್ಲಿ ಪ್ರೈಮ್ ನಂಬರೇ ಬರೋದಿಲ್ಲ. ಈಗ 210ರಿಂದ 220ರವರೆಗೆ 211 ಒಂದೇ ಬರ್ತೈತೆ. 220ರಿಂದ 230 ಗಂಟೆ ಎಷ್ಟು ಬರ್ತವೆ ಅಂದರೆ 223 227 229 ಇಲ್ಲಿ ಕೂಡ 3 ಬರ್ತವೆ. 230ರಿಂದ 240 ಗಂಟೆ ಇಲ್ಲಿ ಎಷ್ಟು ಬರ್ತವೆ? ಇಲ್ಲಿ 2 ಬರ್ತವೆ. 233 239 ಇಲ್ಲಿ 2 ಬರ್ತವೆ. 240ರಿಂದ 250 241 ಬರ್ತವೆ. ಇಷ್ಟು ನೀವು ಪ್ರೈಮ್ ನಂಬರ್ ನೆನ್ಪಿಟ್ಕೊಂಡ್ರೆ ಸಾಕು, ಮತ್ತೇನು ಎಕ್ಸ್ಟ್ರಾ ಕಲಿಯುವಂಥ ಅವಶ್ಯಕತೆ ಏನಿಲ್ಲ. ಇಷ್ಟೇ ಓದ್ಕೊಳ್ಳಿ ಸಾಕಾಗುತ್ತೆ. ಇದೇ ಬೇಜ ನಮಗೆ ಪ್ರೈಮ್ ನಂಬರ್ಗೆ ಹೆಲ್ಪ್ ಮಾಡ್ತೈತಿ. ಇವಾಗ ವರ್ಗ ಸಂಖ್ಯೆ ಅಥವಾ ಘನಮೂಲ ಅಂಥೇಳಿ ಕರಿತೀವಿ, ಕ್ಯೂಬ್ ನಂಬರ್ಸ್ ಅಂತೇಳಿ ಕರಿತೀವಿ. ಸ್ಕ್ವಯರ್ ಸೈನ್ಡ್ ಸ್ಕ್ವಯರ್ ರೂಟ್ ಅಂತ ಕೂಡ ಕರಿತೀವಿ. ಈಗ 1 ಸ್ಕ್ವಯರ್ ನಂಬರ್ ನೋಡ್ರಿ, 1 ಇಂಟು 1 ಈಜ್ ಕೊಟ್ಟೆಷ್ಟು 1. ಅದೇ ರೀತಿ 2 ಇಂಟು 2 ಈಜ್ ಕೊಟ್ಟೆಷ್ಟು 4. 3 ಇಂಟು 3 3 3 9. ಈ ರೀತಿ ಏನು ಮಾಡ್ತವೆ? ಸ್ಕ್ವಯರ್ ನಂಬರ್. ಇವು ಪ್ರಾಕ್ಟೀಸ್ ಮಾಡಬೇಕು, ಬಾಯ್ಪಾಟ್ ಮಾಡಬೇಕು. ಬಾಯ್ಪಾಟ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ? ಸಂಖ್ಯೆ ಸರಣಿ ಬಿಡಿಸ್ಲಿಕ್ಕೆ ತುಂಬ ಯೂಸ್ ಆಗ್ತೈತೆ ನೋಡಿರಿ. 1 ಸ್ಕ್ವಯರ್ 1 2 ಸ್ಕ್ವಯರ್ 4 3 ಸ್ಕ್ವಯರ್ 9 4 ಸ್ಕ್ವಯರ್ 16. ಹೆಂಗೆ 4 ಇಂಟು 4 ಮಾಡಬೇಕಿಲ್ಲಿ 4 4 16. 5 ಸ್ಕ್ವಯರ್ ಇಲ್ಲಿ 5 ಇಂಟು 5 5 5 25 ಈ ರೀತಿ ಇಂಟು ಮಾಡ್ಕೋಬೇಕು. 2 ಸರಿ 2 2 2 ಇದೆ ಅಂದರೆ ಸ್ಕ್ವಯರ್ ಇದೆ ಅಂದರೆ 2 ಸರಿ ಮಲ್ಟಿಪಲ್ ಮಾಡಬೇಕು ಅಂತ ಅರ್ಥ ಇದು. ಇವಾಗ 6 6 ಸ್ಕ್ವಯರ್ ಅಂದರೆ 6 6 ಎಷ್ಟು 36. 7 ಸ್ಕ್ವಯರ್ ಅಂದರೆ 7 7 49. 8 ಸ್ಕ್ವಯರ್ ಅಂದರೆ 8 8 64. 9 ಸ್ಕ್ವಯರ್ ಅಂದರೆ 9 9 81. ಹಾಗೆ 14 ಸ್ಕ್ವಯರ್ ಅಂದರೆ 14 ಸ್ಕ್ವಯರ್ ಅಂದರೆ 196. ಇಲ್ಲಿ 12 ಕೊಟ್ಟಿಲ್ಲ, 12
12 ನೋಡಿರಿ, 12 ಇಂಟು 12 ಎಷ್ಟಾಗುತ್ತೆ? 144 ಆಗುತ್ತೆ. ಅದೇ ರೀತಿ 13 ಸ್ಕ್ವೇರ್ ಅಂದರೆ 13 ಇಂಟು 13 ಇದು ಎಷ್ಟಾಗುತ್ತೆ? 169 ಆಗ್ತೈತೆ. ಇವಾಗ 14 ಕೊಟ್ಟಿದ್ದಾರೆ ನೋಡಿರಿ. 14 ಸ್ಕ್ವೇರ್ ಅಂದರೆ 14 ಇಂಟು 14 ಇದೇನಾಗುತ್ತೆ? ಗುಣಕಾರ ಮಾಡಬೇಕು ಅದಕ್ಕೆ 196. ಹಾಗೆ 15 ಸ್ಕ್ವೇರ್ ಅಂದರೆ 15 ಇಂಟು 15 ಎಷ್ಟಾಗುತ್ತೆ? 225 ಆಗುತ್ತೆ. 16 ಸ್ಕ್ವೇರ್ ಅಂದರೆ 16 ಇಂಟು 16 ಎಷ್ಟಾಗುತ್ತೆ? ಇಲ್ಲಿ 256 ಆಗ್ತೈತೆ. 17 ಸ್ಕ್ವೇರ್ 17 ಅಂದರೆ ಎಷ್ಟಾಗುತ್ತೆ? ಇಲ್ಲಿ 289 ಆಗುತ್ತೆ. ಇದೇ ರೀತಿ ಎಲ್ಲ ಏನು ಮಾಡಬೇಕು? ನಾವು ಇಂಟು ಮಾಡ್ಕೊತಾ ಹೋಗ್ಬೇಕು. ಈಗ 18 ಸ್ಕ್ವೇರ್ ಅಂದರೆ 18 ಇಂಟು 18 ಮಾಡಬೇಕು. ಎಷ್ಟು ಬರುತ್ತೆ? 324 ಬರ್ತೈತೆ. 19 ಸ್ಕ್ವೇರ್ ಅಂದರೆ 19 ಇಂಟು 19 361 ಸ್ಕ್ವೇರ್. 20 ಇಂಟು 20 ಎಷ್ಟು ಬರುತ್ತೆ? 400 ಬರುತ್ತೆ. 21 ಇಂಟು 21 ಎಷ್ಟು ಬರುತ್ತೆ? 441 ಬರುತ್ತೆ. 22 ಇಂಟು 22 ಇಸ್ಕೊಟ್ಟು ಎಷ್ಟು ಬರ್ತೈತೆ? 484 ಬರ್ತೈತೆ. ಇಷ್ಟೇನಾಯಿತು? ವರ್ಗ ಸಂಖ್ಯೆ, ಸ್ಕ್ವೇರ್ ರೂಟ್ ಅಂತೇಳಿ ಕರಿತೀವಿ. ಈಗ ಸ್ಕ್ವೇರ್ ನಂಬರ್ ಆಯಿತು. ಇವಾಗ ಕ್ಯೂಬ್ ನಂಬರ್ ನೋಡಿರಿ. ಕ್ಯೂಬ್ ನಂಬರ್ ಅಂದರೆ ಈಗ ಸ್ಕ್ವೇರ್ ಅಂದರೆ 2 ಸರಿ ಮಲ್ಟಿಪ್ಲಿಕೇಶನ್ ಮಾಡೋದು. ಇದು ಘನ ಸಂಖ್ಯೆ ಅಂದರೆ ಇದು 3 ಸರಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈಗ ಒಂದು ಕ್ಯೂಬ್ ಅಂತಿದೆ. ಒಂದು ಕ್ಯೂಬ್ 1 ಇಂಟು 1 ಇಂಟು 1 ಎಷ್ಟಾಯಿತು? 1 1 1 ಒಂದೇ ಬರುತ್ತೆ. ಇದು ಈಗ 2 ಇಂಟು ಕ್ಯೂಬ್ ಇದೆ. 2 ಕ್ಯೂಬ್ ಇದೆ. ಅದೇ ಮಾಡ್ಬೇಕಂದ್ರೆ ನೋಡಿರಿ 2 ಇಂಟು 2 ಇಂಟು 2 ಅಂದರೆ 3 ಸರಿ ಮಾಡಬೇಕು. ಅಲ್ಲಿ 2 ಸರಿ ಮಾಡಿದ್ದೀವಿ ಸ್ಕ್ವೇರ್ ಇದ್ದಾಗ, ಇಲ್ಲಿ ಕ್ಯೂಬ್ ಇದ್ದಾಗ ಏನು ಮಾಡಬೇಕು? ಘನ ಇದ್ದಾಗ 3 ಸರಿ ಮಾಡಬೇಕು ಅಂತ ಅರ್ಥ. 2 ಅಂದರೆ 2 4 4 4 4 2 8 ಬಂತ ಈ ರೀತಿ 3 ಇದೆಯಪ್ಪ. ಇವಾಗ ಸಪೋಸ್ 3 ಹೆಂಗೆ ಮಾಡ್ಬೇಕು ನೋಡಿರಿ. 3 ಇಂಟು 3 ಇಂಟು 3 3 1 3 3 3 9 9 1 9 93 27 ಬಂತ. ಈ ರೀತಿ 3 ಸರಿ ಇಂಟು ಮಾಡ್ಕೋಬೇಕು ಅಂತ ಅರ್ಥ. ಈಗ 4ರದ್ದು ಹಾಗೆ 4 ಕ್ಯೂಬ್ ಅಂದರೆ 64. 5 ಕ್ಯೂಬ್ ಇದು 125. 6 ಕ್ಯೂಬ್ 216. ಪ್ರಾಕ್ಟೀಸ್ ಮಾಡಬೇಕು. 7 ಕ್ಯೂಬ್ 343. 8 ಕ್ಯೂಬ್ 512. 9 ಕ್ಯೂಬ್ 729. ಏನಾಯಿತು? ಕ್ಯೂಬ್ ನಂಬರ್ಸ್ ಆಯಿತು. ಕ್ಯೂಬ್ ನಂಬರ್ಸು, ಸ್ಕ್ವೇರ್ ನಂಬರ್ಸು, ಪ್ರೈಮ್ ನಂಬರ್ಸ್ 3 ಬಗ್ಗೆ ನಾವು ತಿಳ್ಕೊಂಡಿವಿ. ಇವಾಗ ಸೂತ್ರಗಳಿದೆ ನೋಡಿ. ಸ್ವಾಭಾವಿಕ ಸಂಖ್ಯೆಗಳು ಹೆಂಗೆ ಕಣಿಬೇಕು, ಸಮ ಸಂಖ್ಯೆಗಳು ಹೆಂಗೆ ಕಣಿಬೇಕು. ಏನೋ ಸ್ವಲ್ಪ ಇದ್ದಾಗ ನಾವು ಅದಕ್ಕೆ ಕಂಡುಹಿಡ್ಬೋದು. ಅದೇ ಜಾಸ್ತಿ ಇದ್ದಾಗ ಹೆಂಗೆ ಮಾಡಬೇಕಂದ್ರೆ ಸೂತ್ರಗಳನ್ನು ಬಳಸಿ ಕಂಡುಹಿಡಬೇಕು. ಇವಾಗ ಈಗ ಸುಲಭ ಸೂತ್ರಗಳನ್ನು ನೆನ್ಪಿಟ್ಕೊಂಡು ಏನು ಮಾಡಬೇಕು? ಎಕ್ಸಾಮಲ್ಲಿ ಯೂಸ್ ಮಾಡ್ಕೋಬೇಕು. ಈಗ ಸ್ವಾಭಾವಿಕ ಸಂಖ್ಯೆಗಳು ಕಂಡುಹಿಡಿಯೋದಪ್ಪ ಅಂತಂದರೆ ಇಲ್ಲಿ n ಬ್ರಾಕೆಟ್ n + 1 ಡಿವೈಡೆಡ್ ಬೈ 2 ಈ ಒಂದು ಏನು ಮಾಡಬೇಕು? ಸೂತ್ರವನ್ನು ಬಳಸಿ ನಾವು ಏನು ಮಾಡೋದು? ಸ್ವಾಭಾವಿಕ ಸಂಖ್ಯೆಯನ್ನು ಕಂಡುಹಿಡಿಬೋದು. ಈ ಸೂತ್ರಗಳೆಲ್ಲೂ ಬೈಪಾಸ್ ಮಾಡಬೇಕು. ಹಾಗೆ ಸಮ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ನಾವು ಈವನ್ ನಂಬರ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಅಲ್ಲಿ n ಬ್ರಾಕೆಟ್ n + 1 ಇದು ಏನು? ಸಮ ಸಂಖ್ಯೆ ಕಂಡುಹಿಡಿಯಲು. ಹಾಗೆ ಪೂರ್ಣ ಸಂಖ್ಯೆ ಹೋಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಇದು ಹೆಂಗೆ ಕಂಡುಹಿಡಬೇಕಾದ್ರೆ n ಬ್ರಾಕೆಟ್ n - 1 ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 2. ಇವಾಗ ಬೇಸ ಸಂಖ್ಯೆ, ಇಲ್ಲಿ ವರ್ಗ ಸಂಖ್ಯೆ ನೋಡಿರಿ. ವರ್ಗ ಸಂಖ್ಯೆ ಅಂದರೆ ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀವಿಲ್ಲ. ಇವಾಗ ಪ್ರಾಕ್ಟೀಸ್ ಮಾಡಿದೀವಲ್ಲ ಅವೇ ಇವು. n ಬ್ರಾಕೆಟ್ n + 1 ಇಂಟು 2n + 1 ಡಿವೈಡೆಡ್ ಬೈ 6 ಇದ್ರ ಸೂತ್ರ ಇದು. ಇವೆಲ್ಲ ಪ್ರಾಕ್ಟೀಸ್ ಮಾಡಿ. ಈಗ ಬೇಸ ಸಂಖ್ಯೆ ಸೂತ್ರ n² ಅಥವಾ n ಇಂಟು n. ಘನ ಸಂಖ್ಯೆ ಕ್ಯೂಬ್ ನಂಬರ್ಸ್ n² n + 1 ಬ್ರಾಕೆಟ್ ಕ್ಲೋಸ್ √2 ಡಿವೈಡೆಡ್ ಬೈ 4. ಇಷ್ಟು ಬೇಸಿಕ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು ಬೇಸಿಕ್ ನಮಗೆ. ಅದು ಎಲ್ಲ ಹಿಂದೆ ಹೇಳಿರೋದ್ರಲ್ಲ ನಾನು ಬೇಸಿಕ್ ಅದಷ್ಟು ಕಂಪಲ್ಸರಿ ನಮ್ಗೆ ಗೊತ್ತಿದ್ರೆ ಮುಂದೆ ನಮಗೆ ಯಾವುದೇ ಒಂದು ಸಂಖ್ಯೆ ಸರಣಿ ಬಿಡ್ಸೋಕ್ಕೆ ಏನಾಗುತ್ತೆ? ಈಜಿ ಆಗ್ತೈತಿ. ಇವಾಗ ನಾವು ಏನು ತಿಳ್ಕೊತೀವಿ ಈ ಸಂಖ್ಯೆ ಸರಣಿ ಟಾಪಿಕಲ್ಲಿ ನಮ್ಮ ಸಿಲೆಬಸ್ಗೆ ಏನಿದೆ ಅಂದರೆ ಅರ್ಥಮೆಟಿಕಲ್ ಪ್ರೋಗ್ರೆಸಿವ್ ಪ್ಯಾಟರ್ನ್. ಈ ಒಂದು ಪ್ಯಾಟರ್ನ್ ಮೇಲೆ ಏನಿದೆ ನಮ್ಮ ಎಕ್ಸಾಮ್ಗೆ ಕೇಳ್ತಾರೆ. ಅದೇ ರೀತಿ ಜಿಯೋಮೆಟ್ರಿಕ್ ಪ್ರೋಗ್ರೆಸಿವ್ ಪ್ಯಾಟರ್ನ್ ಮೇಲೆ ನಾವು ಬಿಡಿಸ್ಬೇಕು ಸಂಖ್ಯೆ ಸರಣಿ. ಸ್ಕ್ವೇರ್ ಅಥವಾ ಕ್ಯೂಬ್ ಪ್ಯಾಟರ್ನ್ ಮೇಲೆ ಸಂಖ್ಯೆ ಸರಣಿ ಬಿಡಿಸ್ಬೇಕು. ಅಲ್ಟರ್ನೇಟಿಂಗ್ ಪ್ಯಾಟರ್ನ್ ಮೇಲೆ,
ಫೈಬೋನೆಟಿಕ್ ಪ್ಯಾಟರ್ನ್ ಮೇಲೆ, ಮತ್ತು ರಿಪೀಟಿಂಗ್ ಪ್ಯಾಟರ್ನ್, ಡಿಫ್ರೆನ್ಸ್ ಪ್ಯಾಟರ್ನ್, ಹಾಗೆ ಅಲ್ಟರ್ನೇಟ್ ಪ್ಯಾಟರ್ನ್. ಇಷ್ಟು ಪ್ಯಾಟರ್ನ್ ಮೇಲೆ ಏನು ಬಿಡ್ತೀವಿ, ಸಂಖ್ಯಾ ಸರಣಿಯನ್ನು ಬಿಡಿಸ್ತೀವಿ. ಈ ಮೊದಲನೇ ಪ್ಯಾಟರ್ನ್ ಬಂದುಬಿಟ್ಟು ಅರ್ಥಮೆಟಿಕ್ ಪ್ಯಾಟರ್ನ್, ಪ್ರೋಗ್ರೆಸಿವ್ ಪ್ಯಾಟರ್ನ್. ಇದು ಹೆಂಗಿರ್ತದೆ ಅಂತ ಹೇಳಿ ನೋಡಿರಿ. ಫೈಂಡ್ ದ ನೆಕ್ಸ್ಟ್ ಟರ್ಮ್, ನೆಕ್ಸ್ಟ್ ಯಾವುದು ಸರಿಯಾದ ಸಂಖ್ಯೆ ಸರಣಿ ಇದೆ ಅಂತೇಳಿ, ಯಾವ ಸಂಖ್ಯೆ ಬರ್ತೈತೆ ನಮಗೆ ಸರಿಯಾಗಿ ಅಂಥೇಳಿ ಇದು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲೇನಿದೆ 2ರಿಂದ 5, ಇಲ್ಲಿ ಎಷ್ಟು ಎಕ್ಸ್ಟ್ರಾ ಆಗಿದೆ, ಇಲ್ಲಿ 3 ಆ್ಯಡ್ ಆಗಿದೆ. ಎಷ್ಟಾಗಿದೆ, +3 ಆ್ಯಡ್ ಆಗಿದೆ, 5 ಆಗಿದೆ. ಇಲ್ಲಿ ಎಷ್ಟು ಆ್ಯಡ್ ಆಗಿದೆ, 5ಕ್ಕೆ +3 ಮಾಡಿರಿ ಎಷ್ಟಾಗುತ್ತೆ, 8 ಆಗುತ್ತೆ. 8 ಆ್ಯಡ್ ಆಗಿದೆ, +3 ಆ್ಯಡ್ ಆಗಿದೆ ಅಂತ ಅರ್ಥ. ಇಲ್ಲಿ 8ಕ್ಕೆ ಮತ್ತು 3 ಮಾಡಿರಿ, 8ಕ್ಕೆ ಮಾಡಿ ನೋಡ್ಬೇಕು, ನಾವು ಹಾಗೆ ಮಾಡೋಂಗಿಲ್ಲ. ಇಲ್ಲಿ ಎಷ್ಟಾಯಿತು, 11 ಆಯಿತು, ಅಂದರೆ +3 ಆ್ಯಡ್ ಆಗಿದೆ ಅಂತ. ಇವಾಗ ಮತ್ತೆ ಎಷ್ಟು ಆ್ಯಡ್ ಆಗಿದೆ, 3 ಆ್ಯಡ್ ಆಗಿದೆ. +3 ನೋಡಿದ್ರೆ ಗೊತ್ತಾಗ್ತಾಯಿದೆ, ಅದಕ್ಕೆ ಹಾಗೆ ಮಾಡ್ಕೊಳ್ರಿ. ಮತ್ತು +3 17 ಆಯಿತು. ಇವಾಗ 17ಕ್ಕೆ +3 ಮಾಡಬೇಕು, ಎಷ್ಟಾಯಿತು, 20 ಆಯಿತು. ಈಗ ನೋಡಿರಿ ಆಪ್ಷನಲ್ಲಿ 20 ಇದೆ ಅಂತ ಹೇಳಿ ನೋಡಿರಿ. ಇವಾಗ ಇದೆ ನೋಡಿರಿ ಆಪ್ಷನಲ್ಲಿ 20. ಈ ರೀತಿ ಇದಕ್ಕೇನಂತೀವಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಸಿವ್ ಪ್ಯಾಟರ್ನ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿರಿ, ಇಲ್ಲಿ ಯಾವ ಪ್ಯಾಟರ್ನ್ ಇದೆ, ವಾಟ್ಸ್ ಕಮ್ಸ್ ನೆಕ್ಸ್ಟ್ ಯಾವ್ದು ಬರ್ತದೆ ಅಂತ ಅರ್ಥ. ನೋಡಿರಿ 7 ಇದೆ, 7 14 ಇದೆ, 14 ಆಗೋಣ ಏನಿದೆ, 21 ಇದೆ, 21 ಆಗೋಣ ಏನಿದೆ, 28 ಇದೆ, 28 ಆಗೋಣ 35. ನೋಡಿರಿ 7 + 7 ಎಷ್ಟಾಗುತ್ತೆ, 14. ಏನಾಗ್ತಾಯಿದೆ ಇಲ್ಲಿ, 7 ಆ್ಯಡ್ ಆಗ್ತಾಯಿದೆ ಅಂತ ಅರ್ಥ. ನೋಡಿ ಆಗ್ತಾಯಿದೆ ಅಂತ ಸ್ವಲ್ಪ ಟ್ರೈ ಮಾಡಬೇಕು. ಮತ್ತು 14ಕ್ಕೆ ಏನು ಮಾಡ್ತಿದ್ದಾರೆ, ಮತ್ತು ನಾವು 7 ಕೂಡಿಸಿ ನೋಡಬೇಕು. ಎಲ್ಲ ಪ್ಯಾಟರ್ನಲ್ಲೇ ನಾವು ಯೂಸ್ ಮಾಡ್ಕೊಂಡು ನೋಡಬೇಕು, ಇದು ಒಂದೇ ಮಾಡಿ ಬಿಡಬಾರ್ದು. ಇವಾಗ ಎಷ್ಟಾಯಿತು, 11 ಆಯಿತು, 21. ಏನು ಇದು, ಏನು 7 ಆ್ಯಡ್ ಆಗ್ತಿದೆ ಅಂದರೆ ಏನು ಅರ್ಥ ಇದು ಅಂದರೆ 7 ಮಗ್ಗಿ ಇದ್ದಾವೆ ಅಂತ ಅರ್ಥ. ಇದು 7 7, 7 2 14, 7 3 21, 7 4 28, 7 5 35, 7 6 42. ನೆಕ್ಸ್ಟ್ ಏನು ಬರುತ್ತೆ, 7 7 49. 49 ಇದನ್ನೆಲ್ಲಿ ಇಲ್ಲಿದೆ ನೋಡಿ, 49 + 7 ಆ್ಯಡ್ ಮಾಡ್ಕೊತಾ ಹೋಗಬೇಕು ಅಂತ ಅರ್ಥ. ಇದು ಅಂದರೆ 7ರ ಸರಣಿ ಕೊಟ್ಟಿದ್ದಾರೆ. ಅದು ಇದಕ್ಕೇನಂತೀವಿ, ಅರ್ಥಮೆಟಿಕ್ ಪ್ಯಾಟರ್ನ್ ಅಂಥೇಳಿ ಕರಿತೀವಿ. ನೋಡಿರಿ ಇಲ್ಲಿ ಏನಾಗ್ತಾಯಿದೆ ಅಂಥೇಳಿ ನೋಡಿರಿ. ಇಲ್ಲಿ ಕಂಪ್ಲೀಟ್ ದ ಸೀರೀಸ್, ಏನು ಮಾಡಬೇಕಿದು, ಕಂಪ್ಲೀಟಾಗಿ ಸೀರೀಸನ್ನು ಕಂಪ್ಲೀಟ್ ಮಾಡಬೇಕಂತ ಅರ್ಥ. ಇಲ್ಲಿ 3 ಇದೆ, ಆಮೇಲೆ 8 ಇದೆ, ಆಮೇಲೆ 13 ಇದೆ, ಆಮೇಲೆ 18 ಇದೆ, ಆಮೇಲೆ 23 ಇದೆ, 28 ಇದೆ. ನೆಕ್ಸ್ಟ್ ಏನು ಬರ್ತೈತಿ ಅಂತೇಳಿ ಕೇಳಿದ್ದಾರೆ ಅವರು. ಇಲ್ಲಿ 3 ನೋಡಿರಿ, 3ರಿಂದ 8ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂಥೇಳಿ. 3ರಿಂದ ಎಷ್ಟಿದೆ, ಇಲ್ಲಿ 5, 3 5 ಸೇರಿಸಿದ್ರೆ ಎಷ್ಟು, 8 ಆಗುತ್ತೆ. ಮತ್ತು ಇಲ್ಲಿ 8ಕ್ಕೆ ಮತ್ತು ನೀವು 5 ಸೇರಿಸಿದ್ರೆ ಎಷ್ಟಾಗುತ್ತೆ, 13 ಆಗ್ತೈತೆ. 13ಕ್ಕೆ ಮತ್ತೆ 8 ಸೇರಿಸಿದ್ರೆ 5 ಸೇರಿಸಿದ್ರೆ 18 ಆಗುತ್ತೆ. ಮತ್ತು 5 ಸೇರಿಸಿದ್ರೆ ಎಷ್ಟಾಗುತ್ತೆ, 23 ಆಗ್ತೈತಿ. 23ಕ್ಕೆ ಮತ್ತು 5 ಸೇರಿಸಿದ್ರೆ ಎಷ್ಟಾಗುತ್ತೆ, 28 ಆಗುತ್ತೆ. ಈಗ 28ಕ್ಕೆ 5 ಸೇರಿಸಿ ನೋಡಿರಿ, ಮತ್ತು ನಾವು 3 ಸೇರಿಸಿದ್ವಿ ಅಂದರೆ ಏನಾಗ್ತೈತೆ, ಇಲ್ಲಿ 33 ಆಗ್ತೈತೆ. ಇದು ಹೆಂಗಾಗ್ತದೆ ಅಂದರೆ 5 5 ಆ್ಯಡ್ ಮಾಡ್ಕೊತ ಹೋಗಿದ್ದಾರೆ ಅಂತ ಅರ್ಥ. ಇದು ಇಲ್ಲೇನಾಗಿದೆ ನೋಡಿರಿ, ಇಲ್ಲಿ ಕೂಡ ಏನಾಗಿ ನೋಡಿದ್ರೆ ಗೊತ್ತಾಗ್ತಾಯಿದೆ ಇಲ್ಲಿ ಏನಾಗಿದೆ ಅಂಥೇಳಿ. 10ಕ್ಕೆ 5 ಸೇರಿಸಿದ್ರೆ 15 ಆಗುತ್ತೆ, ಮತ್ತು 5 ಸೇರಿಸಿದ್ರೆ 20 ಆಗುತ್ತೆ, ಮತ್ತು 5 ಸೇರಿಸಿದ್ರೆ 25. ಅದೇ ರೀತಿ 5 ಸೇರಿಸಿದ್ರೆ 30, 5ಕ್ಕೆ ಸೇರಿಸಿದ್ರೆ 35. ನೆಕ್ಸ್ಟ್ ಅದು ಬರ್ತೈತೆ 40 ಬರ್ತೈತೆ. 40 ಇದೆ. ಇಲ್ಲಿ ಏನಾಗ್ತಾ ಹೋಗಿದೆ, ಇಲ್ಲಿ +5 ಆ್ಯಡ್ ಆಗ್ತಾ ಹೋಗಿದೆ ಅಂತ ಅರ್ಥ. ಈ ರೀತಿ ನಮಗೂ ಒಂದು ಸ್ವಲ್ಪ ಬಿಡಿಸಿದ್ರೆ ಏನಾಗುತ್ತೆ, ಅರ್ಥ ಆಗ್ತಾಯಿದೆ. ಇಲ್ಲೇನಾಗಿದೆ ನೋಡಿರಿ, ಇಲ್ಲಿ 12 ಇದೆ, 19 ಇದೆ, 26 ಇದೆ, ಮತ್ತೇನಿದೆ 23 ಇದೆ, ಹಾಗೆ 40 ಇದೆ, 47 ಇದೆ. ಏನಾಗ್ತಾಯಿದೆ ಇಲ್ಲಿ ನೋಡಿರಿ, 12ಕ್ಕೆ 7 ಆ್ಯಡ್ ಮಾಡಿ ನೋಡಿರಿ, ಇಲ್ಲಿ ಎಷ್ಟಾಯಿತು, 8 9 1 19 ಆಯಿತು. ಏನಾಗ್ತಾಯಿದೆ, ಇಲ್ಲಿ +7 ಆ್ಯಡ್ ಆಗ್ತಾಯಿದೆ ಅಂತ ಅರ್ಥ. ನೀವು ಮಾಡಿ ನೋಡ್ರಿ ಒಂದು ಸರಿ. 19ಕ್ಕೆ 7 ಆ್ಯಡ್ ಮಾಡಿರಿ, ಮತ್ತು 26ಕ್ಕೆ 7 ಆ್ಯಡ್ ಮಾಡಿರಿ, 33ಕ್ಕೆ 7 ಆ್ಯಡ್ ಮಾಡಿರಿ, ಎಲ್ಲ ಕಡೆ 7 ಆ್ಯಡ್ ಮಾಡಿ ನೋಡಿರಿ, ಅವಾಗ ಗೊತ್ತಾಗ್ತೈತೆ ನಿಮಗೆ ಏನಾಗ್ತಾಯಿದೆ. ಇಲ್ಲಿ 7 ಆ್ಯಡ್ ಆಗ್ತಾಯಿದೆ. 40 ನೋಡಿರಿ, ಈಗ 47ಕ್ಕೆ 7 ಆ್ಯಡ್ ಮಾಡಿ, 7 ಆ್ಯಡ್ ಮಾಡಿರಿ, ಅಂದರೆ 14 54 ಬರ್ತೈತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ. ನೋಡಿ ಇಲ್ಲಿ ಏನಾಗ್ತಾಯಿದೆ, ಫೈಂಡ್ ದ ನೆಕ್ಸ್ಟ್ ಟರ್ಮ್ ಸೀಕ್ವೆನ್ಸ್. 3 1 3 3 6 3 3 9 3 4 12, 3 ಮಗ್ಗಿದೆ ಅಂತೇಳಿ ಗೊತ್ತಾಗ್ತಾಯಿದೆ ಇಲ್ಲಿ.
3 5 15 ಕರೆಕ್ಟ್ ಇದೆ. ಇಲ್ಲಿ ಕೂಡ ಏನಾಗ್ತಾಯಿದೆ ನೋಡಿರಿ, ಇಲ್ಲಿ 5 5 ಆ್ಯಡ್ ಆಗ್ತಾಯಿದೆ. 11ಕ್ಕೆ 5 ಸೇರಿಸಿದ್ರೆ 16 ಆಗುತ್ತೆ. 16ಕ್ಕೆ 5 ಸೇರಿಸಿದ್ರೆ ಎಷ್ಟಾಗುತ್ತೆ? 21 ಆಗುತ್ತೆ. 21ಕ್ಕೆ 5 ಸೇರಿಸಿದ್ರೆ ಎಷ್ಟಾಗುತ್ತೆ ನೋಡಿರಿ? 26 ಆಗ್ತೈತೆ. ಈ ರೀತಿ 5 5 ಆ್ಯಡ್ ಮಾಡಿರಿ. ಇವಾಗ 26ಕ್ಕೆ 5 ಆ್ಯಡ್ ಮಾಡಿ ನೋಡಿರಿ. 11 31 ಕರೆಕ್ಟ್. 5 5 ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿ ನೋಡಿರಿ, ಕಂಪ್ಲೀಟ್ ದ ಸೀರೀಸ್. ಇದನ್ನು ಕೂಡ ಕಂಪ್ಲೀಟಾಗಿ ಸೀರೀಸ್ ಕಂಪ್ಲೀಟ್ ಮಾಡಬೇಕು. ಇಲ್ಲಿ 7 ಇದೆ, 12 ಇದೆ, 17 ಇದೆ, 22 ಇದೆ, 27 ಇದೆ. ಇಲ್ಲಿ ಕೂಡ ಏನಾಗ್ತಾಯಿದೆ? 5 5 ಆ್ಯಡ್ ಆಗ್ತಾಯಿದೆ ನೋಡಿರಿ. ಇಲ್ಲಿ 7ಕ್ಕೆ 5 ಸೇರಿಸಿದ್ರೆ ಎಷ್ಟಾಗುತ್ತೆ? 12 ಆಗುತ್ತೆ. 12ಕ್ಕೆ 5 ಸೇರಿಸಿದ್ರೆ 17. 17ಕ್ಕೆ ನೀವು ಒಂದ್ಸರಿ ಮಾಡಿ ನೋಡ್ಕೊಡ್ರಿ, ಹಾಗೆ ನಂಬೇಡ್ರಿ. ಎಷ್ಟಾಗುತ್ತೆ? 27ಕ್ಕೆ 5 ಸೇರಿಸಿ ನೋಡೋಣ. 27ಕ್ಕೆ 5 ಸೇರಿಸಿ ಎಷ್ಟಾಗುತ್ತೆ? 12 32 ಆಗ್ತೈತೆ. 32 ಕರೆಕ್ಟ್ ಆನ್ಸರ್. ಇಲ್ಲೇನಾಗ್ತಾಯಿದೆ ನೋಡ್ರಿ, ಇಲ್ಲಿ ಡಿಟರ್ಮೈಂಡ್ ದ ನೆಕ್ಸ್ಟ್ ಟರ್ಮ್. ನೆಕ್ಸ್ಟ್ ಏನು ಬರ್ತದೆ ನೋಡಿರಿ. 5 ಅಗಣ ಎಷ್ಟಿದೆ? 8 ಇದೆ. 8 ಅಗಣ ಎಷ್ಟಿದೆ? 3 ಇದೆ. ಇದು 11 ಇದೆ. 11 ಅಗಣ ಎಷ್ಟಿದೆ? 14 ಇದೆ. 14 ಅಗಣ 17 ಇದೆ. ಇಲ್ಲಿ ಏನಾಗ್ತಾಯಿದೆ? ಇಲ್ಲಿ ನೋಡಿರಿ, ಇವೆರಡು ನೋಡಿರಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. 14ರಿಂದ 17 ಆಗಬೇಕಾದ್ರೆ ಎಷ್ಟು ಬೇಕು? 3 ಸಂಖ್ಯೆ ಬೇಕು. ಏನಾಗ್ತದೆ ಹಾಗಾದರೆ? ಇಲ್ಲಿ 3 3 ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ಈಗ 17ಕ್ಕೆ 3 ಆ್ಯಡ್ ಮಾಡಿರಿ, ಎಷ್ಟಾಗುತ್ತೆ? 20 ಆಗುತ್ತೆ. ಇಲ್ಲಿ 20 ಕರೆಕ್ಟ್ ಆನ್ಸರ್. ಅಂದರೆ 3 3 ಆ್ಯಡ್ ಮಾಡ್ಕೊತಾ ಹೋಗ್ಬೇಕು ಎಲ್ಲಕ್ಕೂ. ಇಲ್ಲೇನಾಗಿದೆ ನೋಡಿರಿ, ಐಡೆಂಟಿಫೈ ದ ಸಿಕ್ವೆಂಟ್ ಟರ್ಮ್. 20 ಇದೆ, 25 ಇದೆ, 30 ಇದೆ, 35 ಇದೆ, 40 ಇದೆ. ಏನಾಗ್ತಿದೆ ಇಲ್ಲಿ? 5 5 ಆ್ಯಡ್ ಆಗ್ತಾಯಿದೆ. ಎಷ್ಟು ಆ್ಯಡ್ ಆಗ್ತಾಯಿದೆ? 5 5 ಆ್ಯಡ್ ಆಗ್ತಾಯಿದೆ. ಈಗ 45 ಬರಬೇಕು. 45 ಕರೆಕ್ಟ್ ಆನ್ಸರ್. ಇಲ್ಲಿ ಗಂಟ ಏನು ಮಾಡಿದ್ದೀವಿ ನಾವು? ಅರ್ಥಮೆಟಿಕ್ ಒಂದು ಪ್ಯಾಟ್ರನ್ ಮೇಲೆ ಬಿಡಿಸಿದ್ದೀವಿ. ಇದರಲ್ಲಿ ಸಂಖ್ಯಾ ಸರಣಿಯಲ್ಲಿ ಪ್ಯಾಟರ್ನ್ ವೈಸ್ ಮಾಡ್ಕೊಳ್ಳೋಣ. ಅರ್ಥಮೆಟಿಕ್ ಪ್ಯಾಟರ್ನ್ ಮುಗಿಸಿದ್ದೀವಿ. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಜಿಯೋಮೆಟ್ರಿಕ್ ಪ್ಯಾಟರ್ನ್ ಮೇಲೆ ಬಿಡಿಸೋಣ. ಇದು ನಾನು ಬೇರೆ ಬೇರೆದೆಲ್ಲ ಕಲೆಕ್ಟ್ ಮಾಡಿ ಬಿಡಿಸಿರೋದು. ನೀವು ಒಂದು ಸರಿ ಈ ರೀತಿ ಎಲ್ಲಾದರೂ ಸಿಕ್ಕಿದರೆ ಈ ಥರ ಪ್ಯಾಟರ್ನ ತಗೊಂಡು ಬಿಡಿಸಿ. ನಾನು ಸ್ಟಡಿ ಮಾಡ್ಕೊತಾ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಇನ್ನೂ ಚೆನ್ನಾಗಿ ಬೇಕಾದರೂ ಸ್ಟಡಿ ಮಾಡಿ. ಮೇಲೆ ಮುಂದಿನ ತರಗತಿ ಏನು ಮಾಡ್ತೀನಿ ಅಂದರೆ ಜಿಯೋಮೆಟ್ರಿಕ್ ಮೇಲೆ ಬಿಡಿಸ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.